ಬಿಗ್ ಬಾಸ್ ವೈರಲ್ ಎಗ್ ರೆಸಿಪಿನ ಮಾಡ್ತಾ ಇದ್ದೀನಿ. ಆದರೆ 3ನೇ ಸಲ ಮಾಡಿಕೊಂಡು ತಿಂತಾ ಇರೋದು ನಾವಂತೂ. ತುಂಬ ಚೆನ್ನಾಗಿತ್ತು ಟೇಸ್ಟು. ಎಲ್ಲರಿಗೂ ಒಂದೊಂದು ಸ್ಪೂನು. ಸಾಕು ಕಡೆ ನಾನಿವತ್ತು ಬಿಗ್ ಬಾಸ್ದು ವೈರಲ್ ಎಗ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಇಷ್ಟು ಕೂಡ ಬೇಡ, ಸ್ವಲ್ಪ ಎಣ್ಣೆನ ತೆಗಿಬೇಕಾಗುತ್ತೆ. ಸುಮ್ಮನೆ ಇದು ಆಲೂಗಡ್ಡೆ ಫ್ರೈ ಆಗೋದಕ್ಕೋಸ್ಕರ ಇಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸ್ಲೈಸ್ ಆಗಿ ಆಲೂಗಡ್ಡೆನ ಕಟ್ ಮಾಡ್ಕೊಂಡು ತಗೋಬೇಕು. ಅದೇ ಫ್ರೆಂಚ್ ಫ್ರೈಸ್ಗೆಲ್ಲ ಕಟ್ ಮಾಡ್ಕೋತಾರಲ್ಲ ಆ ಥರ. ಖಾರದ ಪುಡಿ, ಕೊತ್ತಂಬರಿ, ಸ್ವಲ್ಪ ಒಂದು ಹಸಿಮೆಣಸಿನ್ಕಾಯಿ, ಎರಡು ಮೊಟ್ಟೆ ಮತ್ತು ಉಪ್ಪು, ಇಷ್ಟೇ ಸಾಕು. ಈಗ ಎಣ್ಣೆ ಕಾದ್ಮೇಲೆ ನಾನು ಇದನ್ನ ಆಲೂಗಡ್ಡೆನ ಹಾಕೊಂಡು ಫ್ರೈ ಮಾಡ್ಕೊಡ್ತೀನಿ. ಅಂದರೆ ತುಂಬ ಸುಲಭ ಕೂಡ, ತುಂಬ ಬೇಗ ಕೂಡ ಆಗುತ್ತೆ. ಕಡಿಮೆ ಖರ್ಚು ಕೂಡ, ಕಡಿಮೆ ಸಮಯನೂ ಕೂಡ. ಅಂದರೆ ತುಂಬ ಟೇಸ್ಟ್ ಇರುತ್ತೆ. ನಾವಂತೂ ಇದು 3ನೇ ಸಲ ಅಲ್ಲೇ ಮಾಡ್ಕೊಂಡು ತಿಂತಾ ಇರೋದು. ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಮಾತ್ರ. ಅಂದರೆ ತುಂಬ ಕಡಿಮೆ ಸಮಯನೂ, ಟೈಮು ಉಳಿಯುತ್ತೆ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಮಾತ್ರ. ನಾವು ಅಂದ್ಕೊಂಡಿದ್ವಿ ಇದು ವೈರಲ್, ಇದು ಬಿಗ್ ಬಾಸ್ ವೈರಲ್ ಇದು ಮೊಟ್ಟೆ ರೆಸಿಪಿ ಅಂತೂ ಎಷ್ಟು ಚೆನ್ನಾಗಿರುತ್ತೋ ಇಲ್ವೋ ಅಂದ್ಕೊಂಡಿದ್ವಿ. ನಾವು ಒಂದ್ಸಲ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೆ. ಅಂದರೆ ತುಂಬ ಚೆನ್ನಾಗಿತ್ತು. ಅಂದರೆ ಅಲ್ಲಿ ಇದು 3ನೇ ಸಲ ಅಂದರೆ ನೀವೇ ಅಂದ್ಕೊಳ್ಬೇಕು ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ತುಂಬ ಸುಲಭನೂ ಕೂಡ ಮಾಡೋದಂತೂ. ತುಂಬ ಅಂದರೆ ತುಂಬ ಈಸಿ, ಕಡಿಮೆ ಖರ್ಚು ಕೂಡ. ಏನು ಖರ್ಚು ಇಲ್ಲ, ರಿಸ್ಕು ಇಲ್ಲ. ಎರಡು ಮೊಟ್ಟೆ, 2 ಆಲೂಗಡ್ಡೆ ಇದ್ರೆ ಅಷ್ಟೇ ಸಾಕು. ಈಗ ಫ್ರೈ ಮಾಡಿರೋ ಆಲೂಗಡ್ಡೆನ ಒಂದಕ್ಕೆ ಎತ್ತಿಟ್ಕೊಂಡು ಇವಾಗ ಎಣ್ಣೆನ ತೆಕ್ಕೊಂಡ್ಬಿಡ್ತೀನಿ ಒಂದಕ್ಕೆ. ಅಂದರೆ ಇಷ್ಟು ಎಣ್ಣೆ ಬೇಕಾಗಲ್ಲ, ನಾನು ಫಸ್ಟ್ ಹೇಳಲಿಲ್ವಾ, ಅಷ್ಟು ಎಣ್ಣೆ ಬೇಡ ಅಂತನ. ಇದು ಆಲೂಗಡ್ಡೆ ಫ್ರೈ ಆಗೋದಕ್ಕೋಸ್ಕರ ಅಷ್ಟೇ ನಾನು ಎಣ್ಣೆ ಅಷ್ಟು ಹಾಕ್ಕೊಂಡಿರೋದು. ಎಣ್ಣೆನ ತೆಗೆದುಬಿಟ್ಟು ನಾನೊಂದು ಸೈಡ್ಗೆ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ನೋಡಿ, ಇವಾಗ ಅದಕ್ಕೆ 2 ಮೊಟ್ಟೆನೂ ಕೂಡ ಒಡ್ಕೊಂಡು ಸೇರಿಸ್ಕೊಂಡ್ಬಿಡ್ತೀನಿ. ಒಂದು ಸೈಡಲ್ಲಿ ಸೇರಿಸ್ಕೊಬೇಕು. ತುಂಬ ಕಡಿಮೆ ಸಮಯ. ಎಷ್ಟು ಅಂದರೆ ಎಷ್ಟು ಬೇಗ ಮಾಡ್ಕೊಳ್ಬೋದು. ಬರಲ್ಲ ಅನ್ನೋರು ಕೂಡ ಮಾಡ್ಕೊಳ್ಬೋದು. ಏನು ಅಡುಗೆ ಮಾಡೋದೇ ಕಷ್ಟ, ಬರೋದೇ ಇಲ್ಲ ಅನ್ನೋರು ಕೂಡ ಮಾಡ್ಕೊಳ್ಬೋದು. ಈಸಿ ಕೂಡ. ನೋಡ್ತಾ ಇದ್ದೀರಲ್ಲ ಹೀಗೆ. ಅಂದರೆ ಮೊಟ್ಟೆ ಜೊತೆಗೆ ಹಾಕಿ ಮಿಕ್ಸ್ ಮಾಡಬಾರ್ದು, ಎಲ್ಲ ಒಂಥರ ಸ್ಮೂತ್ ಥರ ಆಗೋಗುತ್ತೆ ಆಲೂಗಡ್ಡೆ. ಹಂಗಾಗಿ ಫ್ರೆಂಚ್ ಫ್ರೈಸ್ ಆ ಥರ ಆಗೋಗುತ್ತೆ. ಹೀಗೆ ಸೈಡಲ್ಲಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಈ ಥರ ಖಾರದ ಪುಡಿ ಇದೆಲ್ಲ ಹಾಕ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದೇ ಒಂದು ಕಟ್ ಮಾಡಾಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡ್ಬಿಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ನೋಡಿ ಈ ಥರ ತಿರುಗಿಸ್ಕೊಳ್ಬೇಕು. ಅಂದರೆ ನೋಡ್ತಾ ಇದ್ದೀನಿ ಯಾವ ಥರ ಆದಾಗ ನಾವು ಮಿಕ್ಸ್ ಮಾಡ್ಕೋಬೇಕು ಅಂತ ಕೂಡ ತೋರಿಸ್ತೀನಿ. ಹೀಗೆ ಮಾಡಿಕೊಂಡು ನೋಡ್ತಾ ಇದ್ದೀರಲ್ಲ, ಈ ಥರ ಸ್ವಲ್ಪ ಇದಾಗಬೇಕದು. ಸ್ವಲ್ಪ ಹಸಿ ಥರ ಒಂದು ಸ್ವಲ್ಪ ಕಡಿಮೆ ಆಗಬೇಕು. ಉಂಡೆ ಟೈಪ್ ಆಗೋವಾಗ ನಾವು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಬೇಕು. ಇದೇ ಒಳ್ಳೆ ಟೇಸ್ಟು. ಅಷ್ಟು ಚೆನ್ನಾಗಿತ್ತು ಮಾತ್ರ, ಸಖತ್ತಾಗಿತ್ತು ಟೇಸ್ಟ್ ಅಂತೂ. ಸೂಪರ್ ಅಂತಲೇ ಹೇಳ್ಬೋದು. ತುಂಬ ಈಸಿನೂ ಕೂಡ, ಏನು ಜಾಸ್ತಿ ಖರ್ಚು ಇಲ್ಲ. ಎಲ್ಲರ ಮನೆಯಲ್ಲೂ 2 ಆಲೂಗಡ್ಡೆ ಇದ್ದೇ ಇರುತ್ತೆ. 2 ಮೊಟ್ಟೆ ಹಾಕೊಂಬಿಟ್ಟು ಮಾಡ್ಕೊಂಡ್ರೆ ತುಂಬ ಸುಲಭ. ಒಂದು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕೊಂಬಿಟ್ರೆ ಅಷ್ಟೇ ಸಾಕು. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ಸಖತ್ತಾಗಿತ್ತು. ನಮ್ಮನೆಯಲ್ಲಂತೂ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದ್ವಿ. ನಮ್ಮನೇಲಿ ಮಕ್ಳಿಗಂತೂ ಸಖತ್ ಇಷ್ಟ ಆಯಿತು. ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಮುದ್ದೆ, ಸಾಂಬಾರನ್ನ ಅದಕ್ಕೆಲ್ಲ ಹಾಕ್ಕೊಂಡು ನೆಂಚ್ಕೊಂಡು ತಿಂತಾ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲು ಕೂಡ, ತುಂಬ ಈಸಿನೂ ಕೂಡ. ನೋಡ್ತಾ ಇದ್ದೀರಲ್ಲ ಎಷ್ಟು ಬೇಗ ಆಯಿತು ಅಂತ ಹೇಳಿ. ಕೇವಲ ಬರೀ ಒಂದು 5 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ನಾವಂತೂ ನಮ್ಮ ಮನೆಯಲ್ಲಿ ಮಾಡ್ಕೊಂಡು, ಅದೇ ಹೇಳಿಲ್ವ, 2ರಿಂದ 3 ಸಲನೇ 3ನೇ ಸಲ ಇದು ನಾವು ಮಾಡ್ಕೊಂಡು ತಿಂತಾ ಇದ್ದಿದ್ದು. ಅಷ್ಟು ಚೆನ್ನಾಗಿತ್ತು. ಮಕ್ಕಳಂತೂ ಇಷ್ಟಪಟ್ಟು ತಿಂದರು. ನೋಡ್ತಾ ಇದ್ರಲ್ಲ, ಈ ಥರ ಆದಮೇಲೆ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಂಡು ತಿನ್ನಬೇಕು. ನೋಡಿ ಒಂದ್ಸಲ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ. ನೀವು ಒಂದ್ಸಲ ಈ ವಿಡಿಯೋ ನೋಡಿಕೊಂಡು ನೀವು ಒಂದ್ಸಲ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿತ್ತು. ಹಂಗೆ ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಎಷ್ಟು ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ, ತಿನ್ನೋದಕ್ಕಿಂತ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಲೇಬೇಕು. ನೋಡ್ತಾ ಇದ್ದೀರಲ್ಲ, ಹೀಗೆ ತಿನ್ನೋದಕ್ಕಂತೂ ಸಖತ್ತಾಗಿತ್ತು.
ನಾವು ಎಲ್ಲರೂ ಕೂಡ ನಾವು ಮಕ್ಕಳು ನಮ್ಮ ಎಲ್ಲರೂ ಕೂಡ ತಿಂದ್ವಿ. ನಾವೆಲ್ಲರೂ ನೋಡ್ತಾ ಇದ್ದೀರಲ್ಲ, ನನ್ನ ಮಕ್ಕಳು ತಿನ್ನಿಸ್ತಾ ಇದ್ದೀನಿ. ಇವಾಗ ಇವನಿಗೆ ಸಖತ್ತಾಯ್ತೆ. ಹೆಂಗೈತೆ? ನಮ್ಮ ಪಾಪನು ಬಗ್ಳುತ್ತಾಳೆ. ಅವಳು ಕೊಡಲ್ಲ, ಮೊಟ್ಟೆ ತಿನ್ಬಾರ್ದು ಮನೆ. ಹೆಂಗಾಯ್ತು? ಚೆನ್ನಾಯ್ತಾ? ಅದು ಅವ್ಳು ಬೇಕಂತ ಅದಕ್ಕೆ ಬಗ್ಳುತ್ತಾಳೆ. ಎಲ್ಲರಿಗೂ ಒಂದೊಂದು ಸ್ಪೂನು. ನಮ್ಮ ಸಾಕು ಕಳ್ಳ. ಸಖತ್ತಾಗಿತ್ತು. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.